ಈ ಗುರುದೇವ್ ಅಂತ ನಾನು ಯಾವಾಗ ಹೇಳ್ತೀನೋ, ಜ್ಞಾನದ ಮೂಲ ಅಂದರೆ ಗುರುಗಳು. ನಾನು ನೂರಾರು ಗುರುಗಳ ಕಡೆಗೆ ಆಧ್ಯಾತ್ಮ ಮತ್ತು ಯೋಗದ ಕುರಿತು ಮತ್ತು ತಂತ್ರಯೋಗದ ಕುರಿತು ಅದ್ಭುತವಾದ ಜ್ಞಾನವನ್ನು ಪಡ್ಕೊಂಡಿದ್ದೀನಿ ನೂರಾರು ಗುರುಗಳಿಂದ. ಅವರೆಲ್ಲರನ್ನ ನಾನು ಸ್ಮರಿಸ್ಕೊಳ್ತೀನಿ. ಹಾಗೆ ಶ್ರೀ ಗುರುದೇವ್ ಅನ್ನೋದ್ರ ಮೂಲಕ ನೀವೇನು ಮಾಡಬೇಕು? ನಿಮಗೂ ಗುರುಗಳದಾರ. ಈಗ ತಾತ್ಕಾಲಿಕವಾಗಿ ನಾನು ಗುರು ಇದ್ದೀನಿ. ನನ್ನನ್ನು ಒಳಗೊಂಡು ಎಲ್ಲ ಗುರುಗಳನ್ನು ನೆನೆಸ್ಬೇಕಾಗತ್ತೆ. ನೀವೇನು ಅನ್ಬೇಕು? ಜೈ ಗುರುದೇವ್ ಅನ್ಬೇಕು. ಶ್ರೀ ಗುರುದೇವ್, ಶ್ರೀ ಗುರುದೇವ್, ಶ್ರೀ ಗುರುದೇವ್. ಗುಡ್. ನಾ ಯಾವಾಗ ಶ್ರೀ ಗುರುದೇವ ಅಂತಿಕೊಂಡು ನನ್ನ ಗುರುಗಳನ್ನು ಸ್ಮರಣೆ ಮಾಡ್ಕೊತೀನೋ ಅವಾಗ ನೀವು ಕೂಡ ಜೈ ಗುರುದೇವ್ ಅಂತ ಹೇಳಬೇಕು. ಈಗ ನೀವು ಯಾರಾದರೂ ಭೇಟಿ ಆದಾಗ ಹಾಯ್ ಹಲೋ ಅಂತಿರಲ್ಲ, ಹಂಗಿದು. ಹಾಯ್ ಹಲೋ ಹಲೋ ಹಾಯ್ ಅಂತಿರಲ್ಲ, ಹಂಗೆ ಶ್ರೀ ಗುರುದೇವ್ ಜೈ ಗುರುದೇವ್. ಹಾಂ, ಶ್ರೀ ಗುರುದೇವ್. ಓಕೆ. ನಾನು ನಿಮಗೆ ಕಣ್ಣು ಮುಚ್ಚಿದ್ದೆ. ಕಣ್ಣು ಮುಚ್ಚಿದ್ರಲ್ಲ ಎಲ್ಲರೂ? ಯಾರು ತೆಗೆದಿದ್ರು? ಎಲ್ಲರೂ ಮುಚ್ಚಿದ್ರ? ಮನುಷ್ಯಾಗ ದೇವರು ಕಣ್ಣುಗಳನ್ನು ಕೊಟ್ಟಾನ, ಹೌದಾ? 2 ಕಣ್ಣು ಕೊಟ್ಟಾನ, 2 ಕಿವಿ ಕೊಟ್ಟಾನ, ಮೂಗು ಕೊಟ್ಟಾನ, ಎಲ್ಲ ಕೊಟ್ಟಾನ. ಆದ್ರೆ ಅವನ್ನ ಎಷ್ಟು ಬಳಸಬೇಕು, ಹೆಂಗೆ ಬಳಸಬೇಕು ನಿಮ್ಗೆ ಗೊತ್ತಿಲ್ಲ. ಯಾವಾಗ ಮುಚ್ಚಬೇಕು, ಯಾವಾಗ ತೆಗಿಬೇಕು ಗೊತ್ತಿಲ್ಲ. ಕೆಲವು ಮಂದಿಗೆ ಒಟ್ಟ ಕಣ್ಣು ತೆಗೆದು ಕುಂತ್ರೆ ಮುಚ್ಚುವುದೇ ಇಲ್ಲ, ಮುಚ್ಚಿ ಅಭ್ಯಾಸನೇ ಇಲ್ಲ. ಕೆಲವು ಮಂದಿ ಸತ್ತಾಗ ಸಹಿತ ಕಣ್ಣು ಅಗಲು ಮಾಡ್ಕೊಂಡು ಸಾಯ್ತಾವೆ. ಅದಕ್ಕೆ ಅವರು ಮಣ್ಣು ಕೊಡಕ್ಕೆ ಬಂದವರು, ಅದು ಹಿರಿಯರು ಬಂದಿರ್ತಾರಲ್ಲ, ಮಗನ ಇಷ್ಟು ದಿವ್ಸ ನೋಡಿದ್ದು ಸಾಕು, ಇನ್ನು ಮುಸುಗೋ ಅಂತ ತಿಳ್ಕೊಂಡು ಹಿಂಗೆ ಬಂದು ಮುಸ್ತಾರ. ಅವಾಗ ಮುಸ್ತಾವೆ. ಅಲ್ಲಿ ಮಾಡಿ ತಕ್ಕೊಂಡು ಕೂಡ್ತಾರೆ. ಮತ್ತು ತಕ್ಕೊಂಡು ಕುಂತು ನೀವೇನು ಮಾಡಿದಿರಪ್ಪ, ಏನು ನೋಡಿದಿರಪ್ಪ? ಕಣ್ಣು ಮುಚ್ಚಾಕ ಕಲೀಲಿಲ್ಲ ನೀವು. ಕಣ್ಣು ಮುಚ್ಚಾಕ ಕಲಿಬೇಕು ಅವಾಗ. ಒಮ್ಮೆ ಪರ್ಮನೆಂಟ್ ಕಣ್ಣು ಮುಚ್ಚೋದೈತಿ, ಒಮ್ಮೆ ಶಾಶ್ವತವಾಗಿ ಕಣ್ಣು ಮುಚ್ಚುವುದು ಅದ. ಆದರೆ ನಿಮ್ಗೆ ಗೊತ್ತಿರಲಿ, ಪರ್ಮನೆಂಟ್ ಕಣ್ಣು ಮುಚ್ಚೋಕ್ಕಿಂತ ಮುಂಚೆಕ ಅವಾಗ ಕಣ್ಣು ಮುಚ್ಚು ರೂಢ ಮಾಡಬೇಕು. ಗೊತ್ತಾಯ್ತಾ? ಯಾವಾಗ ಕಣ್ಣು ಮುಚ್ತೀರಿ? ಯಾವಾಗ ಕಣ್ಣು ಮುಚ್ಚಬೇಕು? ಕೆಲ ಮಂದಿ ಮುಕ್ಕೊಂಡಾಗ ಮುಚ್ಚುದಿಲ್ಲ, ಕಣ್ಣು ತಕ್ಕೊಂಡು ಮಕ್ಕೋತೀರಿ. ಎಷ್ಟೋ ಮಂದಿ ಕಣ್ಣು ತಕ್ಕೊಂಡ ಮುಚ್ಕೊಂತಾರೆ. ಅದೇ ದೊಡ್ಡ ತಪ್ಪು. ನಾವು ಕಣ್ಣಿಗೆ ತುಂಬ ಒತ್ತಡ ಕೊಡ್ತಾ ಇದ್ದೀವಿ. ನಾವು ಕಣ್ಣಿಗೆ ತುಂಬ ಒತ್ತಡ ಕೊಡ್ತಾ ಇದ್ದೀವಿ. ಇದರಿಂದಾಗಿ ನಮಗೆ ಚಸ್ಮ ಬರ್ತಾ ಇದೆ. ಈಗ ಇತ್ತೀಚೆಗಂತೂ ಸಣ್ಣ ಮಕ್ಕಳು ಹಿಡ್ಕೊಂಡು, ನಿಮ್ಮನ್ನು ಹಿಡ್ಕೊಂಡು ಮೊಬೈಲ್ ಮುಂದೆ ಕುಂತ್ರಪ್ಪ ಅಂದ್ರೆ ಹೊತ್ತು ಹೋಗಿದ್ದ ಗೊತ್ತಾಗೋದಿಲ್ಲ. 4 ತಾಸು 5 ತಾಸು ಕುಂತ್ರಪ್ಪ ಆದ್ರೆ ನಮ್ಮ ಕಣ್ಣು ಕೆಡಕತ್ಯಾವ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಫಾಸ್ಟಾಗಿ ಕಣ್ಣು ಕೆಡಕತ್ಯಾವ, ಹೌದಾ? ನನಗೆ ಇದುವರೆಗೂ ನನಗೆ 75, ನನಗೆ ಆಗಸ್ಟ್ 20ಕ್ಕೆ 75 ಪೂರ್ಣ ಮುಗಿದು 76. ಇದುವರೆಗೂ ಒಂದು 6 ತಿಂಗಳಾಯ್ತು. ಇತ್ತೀಚೆಗೆ ನನಗೆ ದೃಷ್ಟಿ ಮಾಂದ್ಯ ಬಂದದ್ದು. ಸ್ವಲ್ಪ ಬ್ಲರ್ ಕಾಣಿಸುತ್ತೆ ದೂರದ್ದು. ಈಗ ಶುರು ಆಗಿದೆ. ಅದು ಈಗ 6 ತಿಂಗಳದೊಳಗೆ ಯಾಕೆ ಶುರು ಆಯ್ತಪ್ಪ ಅಂದ್ರೆ, ನಾನೇ ಸ್ವಲ್ಪ ಮೊಬೈಲ್ ನೋಡಿದ್ರೆ ಹೆಚ್ಚು ಮಾಡಿಬಿಟ್ಟೇನೆ. ಮಂದಿಗೆ ಹೇಳ್ತೀನಿ ಕರೆ, ನಾನೇ ಸ್ವಲ್ಪ ನಾನು ನೋಡೋದು ಅಂದರೆ ನಾನು ಅದ್ರಾಗ ಏನು ಮಾಡ್ತೀನಪ್ಪ ಅಂದ್ರೆ, ನನ್ನ ಹಳೆಯ ನಾನು ವಿದ್ಯಾ ಕಲಿತದ್ದು ಎಲ್ಲ ಕಾಗದ ಪತ್ರಗಳು ಬರೆದಿದ್ದದ, ಅವನ್ನೆಲ್ಲ ಇದ್ರಾಗ ನಾನು ಸೇವ್ ಮಾಡ್ಕೊಂಡೀನಿ. ಅಷ್ಟು ಅವನ್ನ ಈ ಕಾಗದದಾಗ ನೋಡೋದು ಬೇರೆ, ಹಳೆಯ ನೋಡೋದು ಬೇರೆ, ಇದ್ರಾಗ ಇಟ್ಟಿಟ್ಟು ಕಾಣಿಸ್ತವಲ್ಲ. ನಾನು ಸೇವ್ ಮಾಡಿದ್ದ ನೋಡಕ್ಕೆ ಹೋಗಿ 6 ತಿಂಗಳಾಯ್ತು. 6 ತಿಂಗಳದೊಳಗೆ ಕಣ್ಣಿಗೆ ಚಸ್ಮಾ ಬರೋದು ಹಂತದೊಳಗೆ ಅದಾವಿಲ್ಲ. ಅಂದ್ರೆ ನಮಗೆ ಇಫೆಕ್ಟ್ ಗೊತ್ತಾಗೋದಿಲ್ಲ. ಈ ನೋಡಿ, ಏನು ಮಾಡ್ತೀವಿ ನಮ್ಗೆ ಗೊತ್ತೇ ಆಗೋದಿಲ್ಲ. ನಮ್ಮ ಮಕ್ಕಳಿಗೆ ನಾವು ಮೊಬೈಲ್ ಕೊಡ್ತೀವಿ.
ಮುಂದೊಮ್ಮೆ ಅವ್ರ ಕಣ್ಣು ಕೆಟ್ಟು ಹಾಳಾಗುತ್ತೆ ಅನ್ನೋದು ಇವತ್ತು ಗೊತ್ತಾಗೋದಿಲ್ಲ. ನಮಗೆ ಯಾವಾಗ ಗೊತ್ತಾಗುತ್ತಪ್ಪ ಅಂದ್ರೆ ಕಣ್ಣು ಕೆಟ್ಟು ಸೋಡಾ ಗ್ಲಾಸ್ ಬಂದಾಗ ಗೊತ್ತಾಗುತ್ತೆ. ಮನುಷ್ಯ ಯಾವುದನ್ನು ಕಳ್ಕೊಂತಾನ ಅದ್ರ ಬಗೆಗೆ ಎಚ್ಚರ ವಹಿಸ್ತಾನೆ. ಮನುಷ್ಯ ಯಾವುದರಿಂದ ದೂರ ಆಕ್ಕಾನ, ಯಾರು ದೂರ ಆಕ್ಕಾರ ಅದ್ರ ಬಗ್ಗೆ ಎಚ್ಚರ ಆಕ್ಕಾರ. ಇವತ್ತು ನೀವು ನಿಮ್ಮ ಆರೋಗ್ಯದ ಬಗೆಗೆ ಎಚ್ಚರ ಇಲ್ಲ. ಈ ಸ್ವಲ್ಪ ಎಚ್ಚರಗೈತಿ ಬಂದಿರಿ, ಆರೋಗ್ಯ ಕೆಟ್ಟೈತೆ ಅಂತ ತಿಳ್ಕೊಂಡು. ಆದ್ರೆ ಕೆಡೋಕ್ಕಿಂತ ಮುಂಚೆ ಯಾರು ಎಚ್ಚರ ಇರೋದಿಲ್ಲ. ಕೆಡಬೇಕು, ಕಣ್ಣು ಕೆಡಬೇಕು ಎಚ್ಚರ ಆಗುತ್ತೆ, ಕಿವಿ ಕೊಡಬೇಕು ಎಚ್ಚರ ಆಗುತ್ತೆ, ಮೂಗೆ ನೆಗಡಿ ಬರಬೇಕು ಎಚ್ಚರ ಆಗುತ್ತೆ, ಮೊಣಕಾಲ ಅಡ್ಡಾಡಕ್ಕೆ ಬರಬಾರ್ದು ಎಚ್ಚರ ಆಗುತ್ತೆ, ಸೊಂಟ ನೋವು ಬರಬೇಕು ಅಡ್ಡಾಡಕ್ಕೆ ಕುಂಡಿ ಸಾಡ್ಕೊಂತ ಬರಬೇಕು ಎಚ್ಚರ ಆಗುತ್ತೆ ಅವಾಗ. ಸೊ ಇದ್ದದನ್ನು ಇರೋದು ಕೂಡ ನಾವು ಕಲೀಲಿಲ್ಲ. ನಮ್ಮ ಹತ್ರ ಏನದ ಅದು ಗೊತ್ತಾಗೋದಿಲ್ಲ ನಮಗೆ. ಇದಕ್ಕೊಂದು ದೃಷ್ಟಾಂತ ಏನಪ್ಪ ಅಂದ್ರೆ, ಒಂದು ಸಮುದ್ರ ಉಕ್ಕೆ ಇರ್ತದೆ, ಸುನಾಮಿ ಬರ್ತದಲ್ಲ ಹಂಗೆ ಉಕ್ಕೆ ಇರ್ತದೆ. ಅವಾಗ ಒಂದು ಸಮುದ್ರದ ಆಮೆ, ದೊಡ್ಡ ಆಮೆ ಸುನಾಮಿ ಗುಂಟ ತೀರ್ಕೊಂಡು ಒಂದು 3 ಕಿಲೋಮೀಟರ್ ಭೂಮಿ ಮ್ಯಾಗ ಬಂತಂತ ಉಸಿರು ದಾಟಿ ಇದು ಮಾಡಿ ಬಂದು ಅಲ್ಲೊಂದು ಬಾವಿ ಇರ್ತಂತ, ಆ ಬಾವಿಯಾಗ ದವಗ್ ಬಿತ್ತಂತ ತೆರೆ ಹೋಗ್ಬಿಟ್ಟು ಅಂತ. ಆ ಬಾವಿಯೊಳಗೆ ಒಂದು ಸಣ್ಣ ಆಮೆ ಇತ್ತಂತ. ಇದು ದೊಡ್ಡ ಆಮೆ, ಅದು ಸಣ್ಣ ಆಮೆ. ನೋಡ್ದದ್ದು ಗಾಬರಿತ್ತು, ಮತ್ತು ನೀರು ನನ್ನಂಗದಿ ಮತ್ತು ನೀ ಹಿಂಗ್ಯಾಕೆ ದೊಡ್ಡದದಿ ಅಂತ ಕೇಳಿದ್ರು. ನಾನು ಸಮುದ್ರದಾಗಿರ್ತೀನಿ ಅನ್ನೋದು. ಅವಾಗ ಅದು ಕೇಳ್ತಂತ ಬಾವಿ ಕಪ್ಪಿಗೆ ಇದು ಆಮೆ ಕೇಳ್ತಂತ, ಈ ನಿನ್ನ ಸಮುದ್ರ ಅಂತಂದ್ರೆ ಈ ಬಾವಿಗಿಂತ ದೊಡ್ಡದ ಅಂತ ಕೇಳ್ತಾನೆ. ಈ ಬಾವಿಗಿಂತ ದೊಡ್ಡದ ನಿನ್ನ ಸಮುದ್ರ ಅಂತಂತ. ಬಾವಿಗಿಂತ ದೊಡ್ಡದನಂತ ಅಂದ್ರೆ ನೋಡಿ, ಸಮುದ್ರಕ್ಕೆ ಬಾವಿಗೆ ಎಲ್ಲಿ ಹೋಲಿಸ್ತೀರಿ? ಅದು ಗೊತ್ತಿಲ್ಲ. ಬಾವಿ ಹೆಂಗೈತಿ ಗೊತ್ತಿಲ್ಲ, ಬಾವಿ ಗೊತ್ತದ ಹೊರಗೈತಿ. ಅದು ಇದು ಸಮುದ್ರದಾಗ ಬಂತು. ಅದಕ್ಕೆ ಸಮುದ್ರ ಹೆಂಗೈತಿ ಅಂತ ಕೇಳ್ತದ. ಸಮುದ್ರದ ಆಮೆಗೆ ಸಮುದ್ರ ಹೆಂಗೈತಿ ಅಂತ ಹೆಂಗೆ ಹೇಳ್ಬೇಕು? ಭಾಳ ದೊಡ್ಡದೈತಿ ಅಂತಂತ. ಎಷ್ಟು ದೊಡ್ಡದು? ಎಷ್ಟು ದೊಡ್ಡದಪ್ಪ, ಹೆಂಗೈತಿ ನಾ ಹೆಂಗೆ ಹೇಳಿ? ಸಮುದ್ರದ ನೀರದ ಅದ್ರಾಗ ನಾ ಅದ್ರಾಗಿರ್ತೀನಿ. ಎಷ್ಟು ದೊಡ್ಡದ ನಾ ಹೆಂಗೆ ಹೇಳಿ? ಸಮುದ್ರದೊಳಗೆ ಅದು ಆಮೆ, ಆದ್ರೆ ಸಮುದ್ರ ಬಗ್ಗೆ ಗೊತ್ತಿಲ್ಲ. ಅದು ಸಮುದ್ರದೊಳಗೆ ಅದ, ಆದ್ರೆ ಸಮುದ್ರದ ಬಗ್ಗೆ ಗೊತ್ತಿಲ್ಲ. ಬಾವಿಯೊಳಗೆ ಅದ, ಬಾವಿನೇ ದೊಡ್ಡದಂತ ಇದು ತಿಳ್ಕೊಂಡೈತಿ. ಹಂಗ ನಾವು ಈ ಜಗತ್ತಿನೊಳಗೆ ಅದೀವಿ, ಈ ಜಗತ್ತಿನ ಬಗ್ಗೆ ಗೊತ್ತಿಲ್ಲ. ಈ ಜಗತ್ತಿನ ಅದಿರಲಿ ನೀವು, ಈ ಜಗತ್ತಿನ ಬಗ್ಗೆ ನಿಮಗೇನು ಗೊತ್ತದು? ಜಗತ್ತಿನ ಬಗ್ಗೆ ಏನು ಗೊತ್ತದು? ನೀವು ಸಂಸಾರದಾಗ ಅದಿರಿ, ಸಂಸಾರ ಬಗ್ಗೆ ಏನು ಗೊತ್ತದ? ನಿಮ್ಮ ಕೂಡಿ ಇರೋದು ನಿಮಗೇನು ಗೊತ್ತಾಗೋದಿಲ್ಲ. ನಿಮ್ಮ ಹೆಂಡತಿ ನಿಮಗೆ ಕೂಡ ಅದಳ, ಆಕಿನ ಬಗ್ಗೆ ಗೊತ್ತೇ ಆಗೋದಿಲ್ಲ. ಆಕೆ ಯಾಕೆ ದುಃಖಿ ಅದಳ, ಆಕೆ ಯಾಕೆ ತಲೆನೋಸ್ ಅಂತ ಅಂತಾಳ, ಆಕೆ ಯಾಕೆ ಸುಮ್ಮನೆ ಸಪ್ ಮಾಡ್ಕೊಂಡು ಒಮ್ಮೆ ಗೊತ್ತು ಮಾಡ್ಕೊಟ್ರೇನು? ಆಕಿನ ನೋವಿನ ಕತೆ ಕೇಳಿರೇನು? ಆಕಿನ ನೋವಿನ ಹಿಂದಿನ ಗುಟ್ಟು ಕೇಳಿರೇನು? ನಿಮಗದು ಕಾಮನ್ ಆಗಿಬಿಟ್ಟೈತಿ. ನಾವು ಇದು ಹಂಗ ಬರೀ ತಲೆನೋವು ಕೊಡ್ತೈತಿ ದರಿದ್ರ ಅಂತ ಇಷ್ಟ ಅಂತೀರಿ, ಅದ್ರ ನೋವಿನ ಬಗ್ಗೆ ನಿಮ್ಗೆ ಗೊತ್ತೇ ಆಗಲಿಲ್ಲ. ನಿಮ್ಮ ಮಕ್ಕಳಲ್ಲಿ ಎಷ್ಟು ಟ್ಯಾಲೆಂಟ್ ಅದ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ನಿಮಗೆ ಗೊತ್ತೇ ಇಲ್ಲ. ಅದು ಹೋಗ್ಲಿ ಸುಡುಗಾಡ, ನಿಮ್ಮ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ. ನಿಮ್ಮ ಬಗ್ಗೆನೇ ಗೊತ್ತಿಲ್ರಿಪ್ಪ, ನಿಮ್ಮ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ. ಮತ್ತೊಬ್ರು ಬಿಡ್ರಿ, ನಿಮ್ಮ ಮಕ್ಕಳು ಬಿಡ್ರಿ, ಹೆಂಡತಿ ಬಿಡ್ರಿ, ಹಾಳಾಗೋಲಿ, ನಿಮ್ಮ ಬಗ್ಗೆನೇ ನಿಮ್ಗೆ ಗೊತ್ತಿಲ್ಲ. ಹೆಂಗ ಮತ್ತ ಹಿಂಗಾದ್ರೆ ಹೆಂಗ? ಭಾಳ ವಿಚಿತ್ರ. ನಮ್ಮ ಬಗ್ಗೆ ನಮಗೆ ಗೊತ್ತು ಹೆಂಗೆ ಮಾಡ್ಕೊಳ್ಳೋದಪ್ಪ? ಮತ್ತು ಯಾಕೆ ಮಾಡ್ಕೋಬೇಕು? ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಭಾಳ ಅವಶ್ಯಕತೆ ಐತೇನು? ಐತಿ? ಯಾಕೈತಿ? ನಮ್ಮ ಬಗ್ಗೆ ನಾವು ತಿಳ್ಕೊಳ್ಳೋದು ಅವಶ್ಯಕತೆ ಐತೇನು? ಯಾಕೆ ಅವಶ್ಯಕತೆ ಐತಿ ನಾ ಹೇಳ್ತೇನಂತ.